ಇಲ್ಲಿ ನೋಡಿ ವಾಂಗಿಬಾತ್ ಮಾಡಿದ್ದೆ. ಫ್ರೆಶ್ಶಾಗಿ ಪುಡಿ ಮಾಡಿಕೊಂಡು ಹುಣಸೆ ಹುಳಿ ಹಾಕಿ ಮಜ್ಜಿಗೆ ಮೆಣಸಿನ್ಕಾಯಿ ನಂಚ್ಕೊಂಡು ತಿನ್ನೋಕ್ಕೆ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ವಾಂಗಿಬಾತ್ ಬದನೆಕಾಯಿ ಅಂತಲೇ ಬರುತ್ತೆ. ಇದನ್ನ ತಗೊಂಡು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ತುತ್ತುಗೂ ಸಿಗುತ್ತೆ. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ದಪ್ಪ ಇದ್ದರೆ ಒಂದು 6 ಪೀಸ್ ಮಾಡ್ಕೋಬೇಕು. 4 ಪೀಸ್ ಮಾಡಿದರೆ ತುಂಬಾ ದಪ್ಪ ಆಗಿಬಿಡುತ್ತೆ. 6 ಪೀಸ್ ಮಾಡಿ ಸರಿಯಾಗಿರುತ್ತೆ. ಬಾಣಲಿ ಇಟ್ಬಿಟ್ಟು ಇದೆಲ್ಲ ಒಗ್ಗರಣೆ ಮಗ್ಗೋದ್ರೊಳಗೆ ಪುಡಿ ಮಾಡ್ಕೊಳ್ಳೋಣ. ಅದು ಇದೇ ಒಗ್ಗರಣೆ ಒಳಗೆ 1-2 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, ಮಜ್ಜಿಗೆ ಮೆಣಸಿನ್ಕಾಯಿ. ಇದು ಫ್ರೈ ಆದಮೇಲೆ ತೆಗೆದಿಟ್ಕೊಂಡು ಈಗ ಅಮ್ಮ ಕೂಡ ವಾಂಗಿಬಾತಿಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು. ನೋಡಿ ಇದು ಫ್ರೈ ಆಗ್ತಾಯಿದ್ರೆ ಕರಿಬೇವು ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಮತ್ತು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿಬಿಟ್ಟು ಹಿಂಗೂ ಸ್ವಲ್ಪ ಹಾಕ್ಕೊಂಡು ದಟ್ಟೆ ಮುಚ್ಚಿಟ್ರೆ ಅದು ಫ್ರೈ ಆಗ್ತಾ ಇರುತ್ತೆ. ಇವಾಗ ನೋಡಿ ಇದು ಫ್ರೈ ಆಗ್ತಾಯಿದ್ರೆ ಹುಣಸೆ ಹುಳಿ ನೆನೆಸಿಟ್ಕೋಬೇಕು. ಹುಣಸೆ ಹುಳಿ ನೆನೆಸಿಟ್ಕೊಂಡು ಇವಾಗ ಇಷ್ಟು ಫ್ರೈ ಆದಮೇಲೆ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಹುಣಸೆ ಹುಳಿ ಹಾಕ್ಕೋಬೇಕು. ಅರಿಶಿನ ಸ್ವಲ್ಪ ಹಾಕ್ಕೊಂಡು ನೋಡಿ ನಾವು ಎಷ್ಟು ಮಾಡ್ತೀವೋ ನೋಡಿಕೊಂಡು ಹುಳಿ ಹಾಕ್ಕೊಳ್ಳಿ. ತುಂಬ ಹುಳಿ ಬೇಡ. ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ, ಇನ್ನು ಸ್ವಲ್ಪ ಉಪ್ಪು ಬಿಡಿಸಿದ್ರೆ ಹಾಕ್ಕೊಳ್ಳೋದು. ಇದು ಫ್ರೈ ಆಗ್ತಾ ಇರುತ್ತೆ. ಇವಾಗ ಇದು 4 ಜನಕ್ಕಾಗುತ್ತೆ ಈ ವಾಂಗಿಬಾತು. ಇದು ನೋಡಿ ಈ ಪೌಡ್ರೂ ಅಷ್ಟೇ 4 ಜನಕ್ಕಾಗುತ್ತೆ. 1 ಸ್ಪೂನು ಫುಲ್ಲು ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಫುಲ್ಲಾಗಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಧನಿಯಾ. ಅದೊಂದು ಸ್ಪೂನೇ ಆಗಿರೋದು. ಸ್ವಲ್ಪ ಬಿತ್ತು ಅದಕ್ಕೆ ಹಾಕ್ತೆ ಸ್ವಲ್ಪ. ಇದು ಫ್ರೈ ಆದಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಂಬಿಡಿ. ನೋಡಿ ಇವಾಗ ಖಾರಕ್ಕೆ ಬೇಕಾದಷ್ಟು 3 ಥರ ಬ್ಯಾಡ್ಗೆ, ಗುಂಟೂರು, ಮಣಿಗಟ್ಟು 3 ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಅದೇ ತಟ್ಟೆ ಒಳಗೆ ಹಾಕ್ಕೋಬೇಕು. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಸ್ಟಾರ್ ಹೂವು ಇವಿಷ್ಟೂ ತೆಗೆದಿಟ್ಕೋಬೇಕು. 1 ಏಲಕ್ಕಿ ಸಾಕು. ಗಸಗಸೆ ಸ್ವಲ್ಪ 1/4 ಸ್ಪೂನಷ್ಟು. ಇದು ಫ್ರೈ ಆದಮೇಲೆ ಇದನ್ನು ಆ ತಟ್ಟೆಗೆ ಹಾಕ್ಕೊಂಡು ಸ್ಟವ್ ಆರಿಸ್ಬಿಟ್ಟು 1-1.5 ಸ್ಪೂನಷ್ಟು ಒಣಕೊಬ್ಬರಿ ತುರಿ ಅದನ್ನ ಆ ಬಾಣಲಿ ಬಿಸಿಗೇ ಸಾಕು. ಒಂದು ಹೆಚ್ಚು ಕಮ್ಮಿ ಇದ್ರೂ ಹಾಕ್ಕೊಳ್ಳಿ. ಏಲಕ್ಕಿ ಇಲ್ಲ ಅನ್ನಿ ಪರವಾಗಿಲ್ಲ, ಆ ಥರ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ಫ್ರೆಶ್ಶಾಗಿ ಮಾಡಿಕೊಂಡು ಪೌಡ್ರ್ ಹಾಕಿದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲ ಅಂತ ತರೋಕ್ಕೆ ಹೋಗಬೇಡಿ, ಮಾಡ್ಕೊಳ್ಳಿ. ಎಲ್ಲ ಒಗ್ಗರಣೆಗೆ ಹಾಕೋವೇ ಅಲ್ವ ಇವು, ಎಲ್ಲನೂ ಇರುತ್ತೆ. ನೋಡಿ ತೊಟ್ಟಿತ್ತು ಅದಕ್ಕೆ ತೊಟ್ಟು ತೆಗಿತಾ ಇದ್ದೀನಿ. ಇದನ್ನ ಪುಡಿ ಮಾಡಿಕೊಂಡು ಮಿಕ್ಸಿಯಲ್ಲೇ ಸಾಕು. ನೋಡಿ ಈ ಥರ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಸ್ವಲ್ಪ ತರ್ತರಿ ಇದ್ದರೆ ಚೆನ್ನಾಗಿರುತ್ತೆ. ನಾವು ಬದನೆಕಾಯಿಗೆಲ್ಲ ಮೆತ್ಕೊಂಡಿರುತ್ತಲ್ಲ ತಿನ್ನೋಕ್ಕೂ ತುಂಬ ರುಚಿ ಬರುತ್ತೆ. ನೋಡಿ ಇವಾಗ ಇದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನ ಬಗ್ಗಿಸ್ಕೊಂಡು ಅನ್ನದ ಮೇಲೆ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ನೋಡಿ ಇವಾಗ ಅನ್ನದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನ್ನ ಆಗಿದೆ. ನಾನೊಂದು ಪಾವು ಅಷ್ಟು ಇಟ್ಟಿದ್ದೀನಿ ಇಬ್ಬರಿಗೆ. ಈ ಪೌಡ್ರ್ ಇನ್ನೂ ಅರ್ಧ ಉಳಿದಿದೆ, ಅದು ಬೇಕಾದ್ರೆ ಇನ್ನೊಂದು ಸತ್ತಿಗೆ ಹಾಕ್ಕೋಬೋದು. ಒಗ್ಗರಣೆ ಫುಲ್ ಹಾಕ್ಬಿಡ್ತಾಯಿದ್ದೀನಿ. ಬಾಣಲಿಗೂ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಕಲಿಸ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈ ಇದರಲ್ಲಿ ಕಲಸಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಕೈಯಲ್ಲೇ ಕಲಸಿ, ಎಲ್ಲ ಕಲ್ಲರಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕಲಿಸ್ತಾ ಇದ್ದರೆ ಎಷ್ಟು ಕಲಸಿದ್ರೂ ಬೇಗ ಆಗಲ್ಲ. ಇದ್ರಲ್ಲಿ ಕಲಸಿದ್ವಿ ಅಂದರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ. ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಇಟ್ಕೊಂಡು ತಿಂದ್ವಿ ಅಂದರೆ ಸಖತ್ತಾಗಿರುತ್ತೆ. ಮಾಡ್ಕೊಂಡು ನೋಡಿ. ಪೌಡ್ರೂ ಅಷ್ಟೇ ಆಗೋಗಿದೆ ಅನ್ನಿ ಅಲ್ಲಿ ಒಗ್ಗರಣೆ ಮಗ್ತಾ ಇದ್ದರೆ ಈ ಕಡೆ ಪೌಡ್ರ್ ಮಾಡ್ಕೊಂಡು ನೋಡಿ. ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್